ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆ ನಿಂತಿದೆ. ಕದನ ವಿರಾಮ ಘೋಷಣೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಯಾವ ರೀತಿ ಭಯೋತ್ಪಾದನೆ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ನಿಯೋಗಗಳನ್ನು ರೆಡಿ ಮಾಡಿದ ಭಾರತ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಮೂಹದ ಎದುರಿಗೆ ಪಾಕಿಸ್ತಾನ ಯಾವ ರೀತಿ ಕಳ್ಳಾಟ ಆಡ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ಮಧ್ಯೆ ಕದನ ವಿರಾಮ ಮಾಡಿದ್ದೆ ಅತಿ ದೊಡ್ಡ ತಪ್ಪು ಅಪರಾಧ ಎಂಬಂತೆ ಇಡೀ ರಾಷ್ಟ್ರದಲ್ಲಿ ಹಲವಾರು ರಾಜಕೀಯ ನಾಯಕರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ಅದು ಬಿಜೆಪಿ ಅವರೇ ಆಗಿರ್ಬೋದು, ಕಾಂಗ್ರೆಸ್ನವರೇ ಆಗಿರ್ಬೋದು. ಬಿಜೆಪಿಯ ಒಬ್ಬ ಸಂಸದ ಹೇಳ್ತಾನೆ, ಸೈನಿಕರು ಸೈನ್ಯ ನರೇಂದ್ರ ಮೋದಿ ಅವರ ಕಾಲ್ ಮುಗಿಬೇಕಂತೆ, ಬೇರೆ ಕೆಲಸ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸೇನೆಯ ಕಾರ್ಯಾಚರಣೆಯನ್ನ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. 4 ವಿಮಾನ ಬಿಟ್ಬಿಟ್ಟು ಅದೇನೋ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಅಂತ ಬಾಯಿಗೆ ಬಂದಂಗೆ ಕಮೆಂಟ್ ಕೊಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳನ್ನ, ರಾಜಕೀಯ ನಾಯಕರುಗಳನ್ನ ಟೀಕೆ ಮಾಡೋದು ತಪ್ಪೇನಲ್ಲ. ಆದರೆ ಈ ದೇಶದ ಅಖಂಡತೆ, ಸಾರ್ವಭೌಮತ್ವವನ್ನು ಕಾಪಾಡ್ತಾ ಇರುವಂತಹ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ಇಡೀ ರಾಷ್ಟ್ರದ ಜನ ಸುಖದಿಂದ, ನೆಮ್ಮದಿಯಿಂದ, ಸುರಕ್ಷಿತವಾಗಿ, ಭದ್ರತೆಯಿಂದ ಇರಬೇಕು ಅಂತ ಕಾಯ್ತಾ ಇರುವಂತಹ ಸೈನಿಕರ ಬಗ್ಗೆ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದರ ಮೂಲಕ ಇಡೀ ಭಾರತದ ಮತ್ತು ಭಾರತದ ದೇಶಾಭಿಮಾನಕ್ಕೆ ಪೆಟ್ಟು ಕೊಡುವಂತಹ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ರಾಜಕೀಯ ನಾಯಕರುಗಳ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ನಮಗೆ ನಾಚಿಕೆ ಆಗುತ್ತೆ. ದೇಶದ ಜನ ಸೈನಿಕರ ಜೊತೆಗಿದ್ದೇವೆ, ದೇಶದ ಜನ ಭಾರತೀಯ ಸೇನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಳಾದ ರಾಜಕೀಯಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿ ಗಬ್ಬೆಡಿಸಿ ಒಂದು ರೀತಿ ದೇಶವನ್ನೇ ಒಗ್ಗಟ್ಟು ಮಾಡುವಂತಹ ಸೈನ್ಯವನ್ನು ಕೂಡ ರಾಜಕೀಯವಾಗಿ ಹರಾಜಾಗ್ತಾ ಇರುವಂತಹ ಇಂತಹ ಮನಸ್ಥಿತಿಗಳಿಗೆ ಧಿಕ್ಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಸಿಂಧೂರ ಆಪರೇಷನ್ ನಲ್ಲೂ ಇವ್ರದ್ದು ಕಿತ್ತೋಗಿರೋ ರಾಜಕೀಯ. ಇದೇ ಈ ಕ್ಷಣದ ಸ್ಪೆಷಲ್ ಸಿಂಧೂರ ರಾಜಕೀಯ. ಎಸ್, ಸಿಂಧೂರ ರಾಜಕೀಯ. ಈ ಸಿಂಧೂರ ರಾಜಕೀಯದಲ್ಲಿ ಬಹಳಷ್ಟು ಹೇಳಿಕೆಗಳು, ಆ ಹೇಳಿಕೆಗಳು ಒಂದೊಂದು ಕೇಳ್ತಾ ಇದ್ರೆ ಹಂಗೆ ರಕ್ತ ಕುದೀತಾ ಹೋಗುತ್ತೆ. ಆ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಬೇಕು. ಮಾಜಿ ಪ್ರಧಾನಿಗಳು, ಹಾಲಿ ಪ್ರಧಾನಿಗಳನ್ನು ಇವರು ಟೀಕೆ ಮಾಡುವಂತಹ ಬರದಲ್ಲಿ ಯಾವ್ಯಾವ ರೀತಿ ಮಾತಾಡ್ತಾರೆ ಅಂತಂದರೆ, ನಮ್ಮ ಮರ್ಯಾದೆನ ನಾವೇ ಹರಾಜು ಹಾಕೊಳ್ಳೋದಂದ್ರೆ ನಮ್ಮಂತಹ ಭಾರತೀಯರಿಗೆ ಬಿಟ್ಟು ಬೇರೆ ಯಾವ ದೇಶಕ್ಕೂ ಇದು ಬರಲ್ಲ ಅಂತ ಅನ್ಸುತ್ತೆ. ಹೋಗಿ ಪಾಕಿಸ್ತಾನದವ್ರನ್ನ ನೋಡಿ ಕಲಿಬೇಕು. ಹೊಡೆಸ್ಕೊಂಡು ಮಕಾಡೆ ಮಲಗಿದ್ರು ಕೂಡ ಅವರು ವಿಜಯೋತ್ಸಾಹ ಮಾಡ್ತಾರೆ. ಗೆದ್ಬಿಟ್ವಿ ಅಂತ ಸ್ವೀಟ್ ಹಂಚಿ ಖುಷಿ ಖುಷಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಹೊಡೆದು ಬಂದು ಎದೆ ಮೇಲೆ ಕಾಲಿಟ್ಟರು ಕೂಡ ನಾವು ಇಲ್ಲಿ ಗೊಳೋ ಅಂತ ಅಳ್ತಾ ಇದ್ದೀವಿ. ಇದು ನಮ್ಮ ದೌರ್ಭಾಗ್ಯ. ಇಂತಹ ದೌರ್ಭಾಗ್ಯ ನಮ್ಮ ದೇಶಕ್ಕಲ್ಲದೆ ಬೇರೆ ಯಾವ ದೇಶಕ್ಕೂ ಇಲ್ಲ ಅಂತ ಅನಿಸುತ್ತೆ. ರಾಜಕೀಯ ಮಾಡ್ರಿ ಅಂತಂದ್ರೆ ಸೇನೆ ವಿಚಾರದಲ್ಲಿ, ಕಾರ್ಯಾಚರಣೆ ವಿಚಾರದಲ್ಲೂ, ಪಾಕಿಸ್ತಾನದ ವಿಚಾರದಲ್ಲೂ ಗಬ್ ರಾಜಕೀಯ ಮಾಡಿ ಗಬ್ಬಾಗಿ ಮಾತಾಡ್ತಾರೆ. ಹಾಗಾದ್ರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ಲಿಸ್ಟು ಎಲ್ಲ ನೋಡ್ಕೊಂಡ್ ಬರೋಣ ಒಂದೇ ಸರಿ. सिंधु को मिटाने का काम जिन लोगों ने किया, जिन आतंकवादियों ने किया और जिन आतंकवादियों को जिनने पाला, जो पाल रहे हैं, उनको नेस्त नाबूद नहीं कर देंगे तब तक चैन की सांस नहीं लेंगे. और यशस्वी प्रधानमंत्री जी को हम धन्यवाद देना चाहेंगे. और पूरा देश की वो सेना, वो सैनिक उनके चरणों में नतमस्तक है. उनके चरणों में पूरा देश नतमस्तक है. उन्होंने जो जवाब दिया है उसकी जितनी सराहना की जाए, जितना कहा जाए, एक बार उनके लिए जोरदार ताली. ಏನು ಮಾಡಿಲ್ಲ, ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಏನು ಮಾಡ್ಬಿಟ್ಟಿದ್ದೀವಿ? ಅಲ್ಲಿ ಹೊಡೆದು ಬಿಟ್ವಿ, ಇಲ್ಲಿ ಹೊಡೆದು ಬಿಟ್ವಿ. ಇನ್ನೊಂದು ನಿಮ್ಮ ಟಿವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಇವತ್ತು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನ ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದವರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ನಾವು ಕೇಳೋದು ಇಷ್ಟೇ, ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ
ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸ್ಬೇಕು ಅಂತ ಕದನ ಆರಂಭ ಮಾಡಿದ್ದು. ಆ ಗುರಿ ಈಡೇರಿದೆಯಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ, ಕಳೆದ 11 ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟಿಗಳಾಗಿವೆ, ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗಬೇಕು. ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಒತ್ತಡ ಅಂತಕ್ಕಂಥದ್ದು, ಮೋದಿಯವರು ರಾಜೀನಾಮೆ ಕೊಡಬೇಕು. ಅದೇ BJP ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ. 11 ವರ್ಷದಲ್ಲಿ BJP ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ದೇಶಕ್ಕೆ ಕಾಂಟ್ರಿಬ್ಯೂಷನ್ 0 ಆಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಬಾಯನ್ನು ನೀವು ಮುಚ್ಚಿಸಬೇಕು. ಇಲ್ಲದೆ ಹೋದರೆ ನೀವು ಪಾಕಿಸ್ತಾನ ಪ್ರವಾಸ ಭಾಗ್ಯವನ್ನು ಒಂದ್ಸಾರಿ ಅವರಿಗೆ ಅದೊಂದು ಭಾಗ್ಯವನ್ನು ಕೊಟ್ಬಿಡಿ. ಯಾರ್ಯಾರು ಈ ನಾಯಕರು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಸೈನಿಕರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯಾರು ಸಾಕ್ಷಿ ಕೇಳ್ತಾ ಇದ್ದಾರೆ, ಅವರನ್ನು ನೀವು ಪಾಕಿಸ್ತಾನ ಕಳಿಸಿ 1 ವರ್ಷಕ್ಕೆ. ಕೊತ್ವಾಲ್ ಮಂಜು ಅವರು ಕೇಳ್ತಾ ಇದ್ದಾರೆ ಸಾಕ್ಷಿ ಏನಿದೆ ಅಂತ. 14 ಕೋಟಿ ರೂಪಾಯಿ ಕೊಟ್ಟಿರೋದು ಸಾಕ್ಷಿ ಅಲ್ವಾ ಕೊತ್ವಾಲ್ ಮಂಜು ಅವರೇ? ಇದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನದವರು ಹೇಳ್ತಾ ಇದ್ದಾರಲ್ಲ ನಾವು ಗೆದ್ದಿದ್ದೀವಿ ಅಂತ ಹೇಳಿ, ಈ ಕಡೆ ಭಾರತದ ಸೈನಿಕರು ಹೇಳ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಹೇಳಿ. ಯಾರನ್ನ ನಂಬಬೇಕು ಅಂತ ಹೇಳಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ, ನೀವು ಭಾರತವನ್ನ ನಂಬ್ತೀರೋ ಅಥವಾ ಪಾಕಿಸ್ತಾನವನ್ನ ನಂಬ್ತೀರೋ? ನಿಮ್ಮ ಮಾತುಗಳನ್ನ ನೋಡಿದ್ರೆ ಭಾರತವನ್ನ ನಂಬೋದಿಲ್ಲ. ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ? ನಿಮಗೆ ಏನು ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ? ನೀವೊಬ್ಬರು ಸಚಿವರಿದ್ದೀರಿ. ಮೋದಿ ತಾನೇ ಸುಪ್ರೀಂ ಅಂತಂದರೆ 140 ಕೋಟಿ ಜನಸಂಖ್ಯೆ ಇವತ್ತು ಮೋದಿಯವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಸುಪ್ರೀಂ ಮೋದಿ ಅಲ್ದಲ್ಲ ಇನ್ಯಾರು? ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದಿದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ, ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು. ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ. ಓಕೆ, ಮೋದಿ ಅವರನ್ನು ಟೀಕಿಸೋದು ತಪ್ಪಲ್ಲ, ಆಳುವ ಸರ್ಕಾರಗಳ ನೀತಿ ನಿಲುವುಗಳನ್ನು ಟೀಕಿಸೋದು ತಪ್ಪಲ್ಲ. ಮೋದಿ ಅವರನ್ನು ಟೀಕಿಸಿದ ಮಾತ್ರಕ್ಕೆ ಅಫ್ಜಲ್ ಖಾನ್ ಆಗಲ್ಲ, ಮೋದಿ ಅವರನ್ನು ಹೊಗಳಿದ ಮಾತ್ರಕ್ಕೆ ಛತ್ರಪತಿ ಶಿವಾಜಿ ಆಗಲ್ಲ. ಆದರೆ ಇಲ್ಲಿರುವಂತಹ ಸಮಸ್ಯೆ ಸೇನೆಯ ಕಾರ್ಯಾಚರಣೆ ಮತ್ತು ಸೈನಿಕರನ್ನು ರಾಜಕೀಯಕ್ಕೆ ಗುರಿಯಾಗಿಸಿಕೊಂಡು ಟೀಕೆ ಟಿಪ್ಪಣಿ ಮಾಡೋದು. ಅದರಲ್ಲೂ ಕೂಡ ಮಂಜುನಾಥ್ ಅವರು ಬಾಬಾ ಏನು ಯುದ್ಧ ಮಾಡಿಬಿಟ್ಟಿದ್ದಾರೆ, ಏನು ಮಾಡಿಲ್ಲ, 4 ವಿಮಾನ ಆರಿಸ್ಬಿಟ್ಟಿದ್ದಾರೆ. ಇವರೇ ಕರ್ಕೊಂಡು ಬಂದಿರ್ಬೋದು, ಒಳಗಡೆ ಪಾಕಿಸ್ತಾನದಿಂದನೇ ಬಂದಿರ್ಬೋದು, ಪಾಕಿಸ್ತಾನದಿಂದ ಇವರೇ BJP ಅವ್ರು ಕರ್ಕೊಂಡು ಬಂದಿರ್ಬೋದು, ಇವರೇ ಕಳಿಸಿರ್ಬೋದು. ಕಳ್ಸೋಕ್ಕೆ ಅದೇನು ಇದು ಅನ್ಕೊಂಡಿದ್ದೀರಾ? ಅದು ಕೋಲಾರ ಬೆಂಗಳೂರು ಅಂದ್ಕೊಂಡಿದ್ದೀರಾ ಕಳ್ಸೋಕ್ಕೆ? ಟೊಮೊಟೊನು ತರಕಾರಿ ಕಳಿಸೋದಕ್ಕೆ ಅದೇನು ಟೊಮೊಟೊ ಇಲ್ಲಾಂದ್ರೆ ವೆಜಿಟೇಬಲ್ಸ್ ಅಂತ ಅಂದ್ಕೊಂಡಿದ್ದೀರಾ? ಉಗ್ರಗಾಮಿಗಳು ರೀ ಅವರು. ಗೊತ್ತಾ ನಿಮಗೆ ಸೇನೆ ಅಂದ್ರೇನು, ಸೇನೆ ಕಾರ್ಯಾಚರಣೆ ಹೆಂಗೆ ನಡೆಯುತ್ತೆ ಅಂತ? ಸಿಂಗಾಪುರಕ್ಕೆ ಹೋಗಿ ಬರೋದಲ್ಲ, ಹಂಗೆ ಆಗೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮೆನ್ಗಳೆಲ್ಲ ಪೊಲಿಟಿಷಿಯನ್ಗಳಾದರೆ ಹಿಂಗೆ ಮಾತಾಡೋದು. ದೇಶ ಅಂದ್ರೇನು, ದೇಶದ ಸೈನಿಕರು ಅಂದರೆ ಏನು, ಯುದ್ಧ ಅಂದ್ರೇನು, ದೇಶಭಕ್ತಿ ಅಂತ ಅಂದರೆ ಏನು ಅಂತ. ಹಾಳಾದ ರಾಜಕೀಯ BJP ಇರುತ್ತಾ, ಕಾಂಗ್ರೆಸ್ ಇರುತ್ತಾ, JDS ಇರುತ್ತಾ, ಇನ್ನೊಂದು ಇರುತ್ತೋ. ಆದರೆ ದೇಶದ ವಿಚಾರದಲ್ಲಿ, ದೇಶದ ಸೈನಿಕರ ವಿಚಾರದಲ್ಲಿ ಬಾಯಿ ಬಿಗಿ ಹಿಡಿದು ಮಾತಾಡಬೇಕು. ಕ್ಷುಲ್ಲಕವಾಗಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋದಲ್ಲ, ನಂದು ಒಂದು ಇರಲಿ ಅಂತ. ಆಮೇಲೆ ತಿಪ್ಪೆ ಸಾರಿಸೋದು, ನಾನು ಹಂಗೆ ಹೇಳಿಲ್ಲ, ನಾನು ಮಹಾನ್ ದೇಶಭಕ್ತ, ನಾನು ಅದೇ ಹೇಳೋಕ್ಕೋದೆ, ನಾನು ಇದೇ ಹೇಳೋಕ್ಕೋದೆ, ನಾನು ಯಾಕೆ ಕದನ ವಿರಾಮ ಮಾಡಿಬಿಟ್ರು ಸರಿಯಾಗಿ ಹೊಡೆದಿಲ್ಲ, ಗಂಡಸರೆಲ್ಲ ಸತ್ತೋಗ್ಬಿಟ್ರು, ನಮ್ಮ ಹೆಣ್ಮಕ್ಳಿಗಿದೆ ನಾನು ನ್ಯಾಯ ಕೊಡೋದು, 2 ವಿಮಾನ ಆರಿಸ್ಬಿಟ್ಟು ಅಂತ. ಒಂದು ವಿಮಾನ ಆರಿಸಿ ಗೊತ್ತಾಗುತ್ತೆ ನಿಮಗೆ, AK-47 ಇಟ್ಕೊಂಡಲ್ಲಿ ಹೋಗಿ ಗಡಿಯಲ್ಲಿ ನಿಂತ್ಕೊಳ್ಳಿ, ಗೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ. ಒಂದು ಗುಂಡಿನ ಸದ್ದಿಗೆ ಎದೆಲ್ಲ ಗಡಗಡ ನಡಗೋಗುತ್ತೆ. ಸುಮ್ಮನೆ ಬಾಯಿಗೆ ಬಂದಿದ್ದು ಬಿಡ್ತಾ ಇರ್ತಾರೆ. ಇಲ್ಲಿ ನಿಮ್ಮನ್ನು ಟೀಕೆ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ.
ಇವನ್ ಸಂತೋಷ್ ಲಾಡ್ ಅವರು ಮೋದಿ ಅವ್ರನ್ನ ಟೀಕಿಸಬಾರ್ದು ಅಂತ ಯಾವ ರೂಲ್ಸು ಇಲ್ಲ ಪ್ರತಾಪ್ ಸಿಂಹ ಅವರೇ. ಇನ್ನೊಬ್ಬ ಯಾರೋ BJP ಸಂಸದ ಮೋದಿ ಅವ್ರು ತಗೊಂಡಿರುವಂಥ ಡಿಸಿಷನ್ಗೆ, ಮೋದಿ ಅವ್ರ ಎದೆಗಾರಿಕೆಗೆ ಸೈನಿಕರು ಮತ್ತು ಸೈನ್ಯ ಅವ್ರನ್ನ ಶಿರಬಾಗಿ ನಮಸ್ಕರಿಸ್ಬೇಕಂತೆ. ನೀವು ನಮಸ್ಕರಿಸಿ ಪಾದಪೂಜೆ ಮಾಡಿ ಅವ್ರ ಪಾದಪೂಜೆ ಧೂಳು ಕುಡೀರಿ. ಸೈನ್ಯ ಯಾಕೆ ಯಾರಿಗೆ ತಲೆಬಾಗಬೇಕು? ಮೋದಿ ಅವ್ರಿಗೆ ತಲೆಬಾಗೋದು ಅಥವಾ ಇಂದಿರಾ ಗಾಂಧಿ ಅವ್ರಿಗೆ ತಲೆಬಾಗೋದು ಅಥವಾ ಸಿದ್ದರಾಮಯ್ಯನವ್ರಿಗೆ ತಲೆಬಾಗೋದಲ್ಲ. ಸೈನ್ಯ ಅದು ಯಾರಿಗೂ ತಲೆಬಾಗೋದಿಲ್ಲ. ಇಡೀ ದೇಶ ತಲೆಬಾಗಿದ ಹಾಗೆ ಸುಮ್ಮನೆ ಬಾಯಿಗೆ ಬಂದದ್ದು ಬಿಡ್ತಾ ಇರ್ತಾರೆ ರಾಜಕೀಯ. ಇವ್ರ ನಾಯಕರುಗಳನ್ನು ಮೆಚ್ಚೋದಕ್ಕೆ ಏನು ಬೇಕೋ ಅದು ಬಾಯಿಗೆ ಬಂದಂಗೆ ಮಾತಾಡೋದು. ಒಬ್ರಿಗೊಬ್ರು ಟೀಕೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಂದ್ರು, ಅದನ್ನು ಬಿಟ್ಬಿಟ್ಟು ಬರೀ ಸೈನಿಕರ ಬಗ್ಗೆ ಗಬ್ಬಾಗಿ ಮಾತಾಡೋದು ಮತ್ತು ಅದಕ್ಕೆ ಟ್ವಿಸ್ಟ್ಗಳನ್ನು ಕೊಡೋದು. ಆಲ್ ರೈಟ್, ಈ ಒಂದು ಸೈನ್ಯದ ವಿಚಾರವಾಗಿ ಹಗುರವಾದಂಥ ಮಾತುಗಳು. 4 ವಿಮಾನ ಹಾರಿಸ್ಬಿಟ್ರು, ಅದು ಹಾರಿಸ್ಬಿಟ್ರು, ಇದು ಹಾರಿಸ್ಬಿಟ್ರು. ತಿರಂಗ ಬದಲು ಟ್ರಂಪ್ ಯಾತ್ರೆ ಮಾಡಿ. ತಿರಂಗ ಅಂದರೆ ಏನ್ರಿ? ನೀವು ಯಾಕೆ ಮಾಡಿದ್ರಿ? ಹಂಗಾದರೆ ನೀವು ಮಾಡಿದ್ರಲ್ಲ ಕಾಂಗ್ರೆಸ್ ಅವರು ಊರಿಗೆ ಮುಂಚೆ, ಯಾಕೆ ಮಾಡಿದ್ರಿ?